ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣ ದೇವರ ಸಚ್ಚಿದಾನಂದಾತ್ಮಕವಾದ ದೇಹವನ್ನು ಚಿಂತನೆ ಮಾಡುತ್ತಾ ನೇರವಾಗಿ ಕುಳಿತು ಹೃದಯ ಕಮಲದಲ್ಲಿ ಶ್ರೀಕರನಾರಾಯಣ ದೇವರನ್ನು ಧ್ಯಾನಿಸುತ್ತಾ ಭಾವಿಸುತ್ತಾ ಭ್ರೂಮಧ್ಯದಲ್ಲೂ ಕೂಡ ಶ್ರೀಕರನಾರಾಯಣ ದೇವರನ್ನೇ ಚಿಂತಿಸುತ್ತಾ ತೆರೆದ ಕಣ್ಣುಗಳಿಂದ ದೃಷ್ಟಿಯ ಕೊನೆಯಲ್ಲೂ ಕೂಡ ಶ್ರೀಕರನಾರಾಯಣ ದೇವರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಚಿಂತನೆ ನಡೆಸುತ್ತಾ ಕೇವಲ ಅವರ ಅನುಗ್ರಹವನ್ನು ಪಡೆದುಕೊಳ್ಳುವ ಏಕೈಕ ಉದ್ದೇಶದಿಂದ ಶ್ರೀಕರನಾರಾಯಣ ದೇವರ ಧ್ಯಾನದಲ್ಲಿ ತತ್ಪರನಾಗುತ್ತಿದ್ದೇನೆ. ಹಿಂದೆ ಮಾಡಿದ ಅದೆಷ್ಟೋ ಜನ್ಮಗಳ ಸುಕೃತದಿಂದಷ್ಟೇ ಇಂಥ ಸೌಭಾಗ್ಯ ಈ ಕ್ಷಣದಲ್ಲಿ ನನಗೆ ಪ್ರಾಪ್ತವಾಗಿದೆ. ಈ ಕ್ಷಣಕ್ಕಾಗಿ ಸಾವಿರ ಜನ್ಮಗಳ ಸಾಧನೆ ನಡೆಸಿದ್ದಾನೆ ಆ ದೇವರು. ಅಷ್ಟೆಲ್ಲ ಸಾಧನೆ ಮಾಡಿಸಿ ಈ ಜೀವಿಗೆ ಇಂಥ ಪರ್ವಕಾಲದಲ್ಲಿ ಶ್ರೀಕರನಾರಾಯಣ ದೇವರ ಚಿಂತನೆಯನ್ನು ನಡೆಸುವ ಸಮಯ ಸಂದರ್ಭಗಳನ್ನು ಒದಗಿಸಿದ ಕರುಣಾಮಯಿ ಭಕ್ತವತ್ಸಲನೂ ಅನಂತ ಅವತಾರಾತ್ಮಕವಾಗಿರುವಂತಹ ಶ್ರೀಕರನಾರಾಯಣ ದೇವರ ಪಾದಕಮಲಗಳಲ್ಲಿ ಈ ಶಿರಸ್ಸನ್ನಿಟ್ಟು ಭಕ್ತಿದ್ರೇಕದಿಂದ ಸಕಲವನ್ನು ಸಮರ್ಪಿಸಿ ಅವರ ಧ್ಯಾನದಲ್ಲಿ ತತ್ಪರನಾಗುತ್ತಿದ್ದೇನೆ. ಶ್ರೀಕರನಾರಾಯಣ ದೇವರು ಅನೇಕ ಅವತಾರಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಒಂದು ಭೂವರಾಹ ಎಂಬ ಅವತಾರ. ಭೂವರಾಹ ಸ್ವಾಮಿಯು ನಮ್ಮ ಭಾರತ ದೇಶದ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಜಾಗೃತನಾಗಿದ್ದಾನೆ. ಬಂದ ಭಕ್ತರನ್ನು ಹಾಗೆ ಕಳಿಸುವ ಪದ್ಧತಿಯೇ ಇಲ್ಲ. ಅವರವರ ಇಷ್ಟಾರ್ಥಗಳನ್ನು ಪೂರೈಸಿ ಕಳುಹಿಸಿಕೊಡುತ್ತಾನೆ. ಇವತ್ತಿಗೂ ಪೂರ್ಣವಾಗಿ ಅನುಗ್ರಹೋನ್ಮುಖನಾಗಿದ್ದಾನೆ. ದಕ್ಷಿಣ ದಿಕ್ಕಿನ ಕಡೆ ತಲೆ ಇಟ್ಟಿದ್ದರೂ ಕೂಡ, ತಲೆಯನ್ನು ದಕ್ಷಿಣ ದಿಕ್ಕಿನ ಕಡೆ ತೋರಿಸುತ್ತಿದ್ದರೂ ಕೂಡ ಭಕ್ತರ ಭಕ್ತಿ ಇದ್ದಲ್ಲಿ ಅವನ ದೃಷ್ಟಿ ಹರಿತಾ ಇದೆ. ಅಂತಹ ಶ್ರೀಕರನಾರಾಯಣ ದೇವರು ಭೂವರಾಹ ಕ್ಷೇತ್ರ ಎನಿಸಿದ ಸ್ವಯಂವ್ಯಕ್ತ ಕ್ಷೇತ್ರವೆನಿಸಿದ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಬಿಂಬದಲ್ಲಿ, ಪುಷ್ಕರಣಿ ತೀರ್ಥದಲ್ಲಿ ಹಾಗೂ ಅಶ್ವತ್ಥ ಮರದಲ್ಲಿ ಸನ್ನಿಹಿತರಾಗಿದ್ದಾರೆ. ಪುಷ್ಕರಣಿ ತೀರ್ಥದಲ್ಲಿ ಭೂವರಾಹ ದೇವರ ದಿವ್ಯ ಸಾನ್ನಿಧ್ಯ. ಬೇರೆ ಯಾವುದೇ ಕ್ಷೇತ್ರದಲ್ಲಿ ಇಂಥ ಘಟನೆಯನ್ನು ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಮಾತ್ರ ಇಂಥ ವೈಭವ. ಸಾಮಾನ್ಯವಾಗಿ ಬೇರೆ ಕ್ಷೇತ್ರಗಳಲ್ಲಿ ದೇವಸ್ವಾಮಿ ಕ್ಷೇತ್ರಪತಿ ಯಾರು ಇರುತ್ತಾನೋ ಅವನ ಅನುಚರರಲ್ಲಿ ಯಾರಾದರೂ ಒಬ್ಬ ದೇವತಾ ಸ್ತ್ರೀ ಪುಷ್ಕರಣಿ ಸರೋವರ ಅಥವಾ ನದಿಯಾಗಿ ಹರಿತಾ ಇರ್ತಾರೆ. ಆದರೆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಸ್ವತಃ ತಾನೇ ಭೂವರಾಹ ಸ್ವಾಮಿ ಆ ಪುಷ್ಕರಣಿ ತೀರ್ಥದಲ್ಲಿ ಅತ್ಯಂತ ಜಾಗೃತನಾಗಿದ್ದಾನೆ. ಭಕ್ತಿಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಷ್ಕರಣಿ ತೀರ್ಥಕ್ಕೆ ತೆರಳಿ ಅಲ್ಲಿ ಭೂವರಾಹ ಸ್ವಾಮಿಯನ್ನು ಪುಷ್ಕರಣಿಯ ಮಧ್ಯದಲ್ಲಿ ಚಿಂತನೆಯನ್ನು ಮಾಡುತ್ತಾ ಭಕ್ತಿಯಿಂದ ಮುಳುಗನ್ನು ಹಾಕಿ ಧನ್ಯನಾಗ್ತಾ ಇದ್ದೇನೆ. ಪವಿತ್ರವಾದ ನೀರು, ದೇವತೀರ್ಥ, ಸಮಸ್ತ ತೀರ್ಥಗಳ ದಿವ್ಯ ಸನ್ನಿಧಾನ. ಯಾವ ಭೂವರಾಹ ದೇವರ ಮುಖದಿಂದ ತುಂಗಭದ್ರಾ ಹುಟ್ಟಿದಳೋ ಅಂತಹ ಭೂವರಾಹ ಸ್ವಾಮಿಯ ಸರ್ವಾಂಗಗಳಿಂದ ಹುಟ್ಟಿದ ನೀರು ಅದು ಪುಷ್ಕರಣಿ ತೀರ್ಥ. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಮೇಲೆ ಬರುವಾಗ ಯುದ್ಧ ಮಾಡಿದ ಭೂವರಾಹ ದೇವರ ದೇಹದಲ್ಲಿ ಬೆವರು ಹನಿಗಳು ಉದುರಿದವಂತೆ. ಕೇವಲ ಲೀಲೆಗೋಸ್ಕರ. ಆ ಬೆವರಿನ ಹನಿಗಳೇ ಸೇರಿ ಪುಷ್ಕರಣಿಯಾಯಿತು. ಅದರಲ್ಲಿ ಭೂವರಾಹನು ಸನ್ನಿಹಿತನಾದ ಎಂಬುದಾಗಿ
ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವತ್ತಿನ ಅಂತಹ ಪವಿತ್ರವಾದ ಪುಷ್ಕರಣಿ ತೀರ್ಥವನ್ನು ಕೂಡ ಇವತ್ತಿನ ದಿವಸ ಜನಗಳು ಹಾಳು ಮಾಡ್ತಾ ಇದ್ದಾರೆ. ಆದರೆ ಪುಷ್ಕರಣಿಯ ಈ ಬಾಹ್ಯವಾದ ಕಶ್ಮಲಗಳನ್ನೆಲ್ಲ ಪರಿತ್ಯಾಗ ಮಾಡಿ ಸಾವಿರಾರು ವರ್ಷಗಳ ಹಿಂದೆ ತೆರಳಿದರೆ ಇದೇ ಪುಷ್ಕರಣಿ ತೀರ ನೀರಿನಲ್ಲಿ ಕಾಂತಿ ಹೊರಹೊಮ್ಮುತ್ತೆ. ಅಷ್ಟು ಸ್ವಚ್ಛ, ಸ್ಫಟಿಕ ಮಣಿಯಂತೆ ಸ್ವಚ್ಛವಾಗಿದೆ, ಪವಿತ್ರವಾಗಿದೆ, ಸುಗಂಧಭರಿತವಾಗಿದೆ. ಹಂಸ ಪಕ್ಷಿಗಳು ಮಾತ್ರ ವಾಸ ಮಾಡುತ್ತವೆ, ಕಾಗೆಗಳಿಗೆ ಅವಕಾಶವೇ ಇಲ್ಲ. ಸಮಗ್ರ ದೇವತೆಗಳು ದೇವಲೋಕದಿಂದ ಅಲ್ಲಿಗೆ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಅಂಥ ಪವಿತ್ರವಾದ ಪುಷ್ಕರಣಿ ತೀರ್ಥದಲ್ಲಿ ಭೂವರಾಹ ದೇವರು ನಿತ್ಯ ಸನ್ನಿಹಿತರಾಗಿರ್ತಾರೆ. ಅವರನ್ನು ಸ್ಮರಿಸ್ತಾ ಆ ಪವಿತ್ರ ಸರೋವರದಲ್ಲಿ ನಾನು ಇಂದು ಮೀಯುತ್ತಿದ್ದೇನೆ, ಸ್ನಾನ ಮಾಡುತ್ತಿದ್ದೇನೆ. ಭೂವರಾಹ ದೇವರ ದೇಹದ ಭಾಗಗಳಿಂದ ಯಾವ ಬೆವರು ಹನಿ ಬಂದು ಅದು ಪುಷ್ಕರಣಿ ಆಯಿತೋ, ಇವತ್ತಿನ ದಿವಸ ಅದೇ ಪುಷ್ಕರಣಿಯ ನೀರಿನ ಕಣಕಣಗಳನ್ನು ನನ್ನ ದೇಹದ ಅಂಗಾಂಗಗಳಲ್ಲಿ ತುಂಬಿಸಿಕೊಳ್ತಾ ಇದ್ದೇನೆ. ತನ್ಮೂಲಕವಾಗಿ ಮೈಯುಬ್ಬಿ ಭಕ್ತಿ ಭರಿತನಾಗಿದ್ದೇನೆ, ಭಾವುಕನಾಗಿದ್ದೇನೆ, ಭಕ್ತಿ ರಸಾಭಿನುನಾಗಿದ್ದೇನೆ. ಇಂತಹ ಪುಷ್ಕರಣಿ ಸರೋವರದಲ್ಲಿ ದಿವ್ಯವಾದ ಸ್ನಾನವನ್ನು ಮಾಡಿ ಎಲ್ಲ ವಿಧವಾದ ಪಾಪಗಳನ್ನು ಕಳೆದು ಶುಭ್ರನಾಗಿ ಭೂವರಾಹ ದೇವರ ಪ್ರತಿಬಿಂಬನಂತೆ ನಾಮಗಳನ್ನು ಧಾರಣೆ ಮಾಡಿ ಅವರ ಎದುರಿನಲ್ಲಿ ಆ ಪುಷ್ಕರಣಿಯ ತಟದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ಪುಷ್ಕರಣಿ ತೀರ್ಥದಲ್ಲಿ ಅರಳಿ ಮರದ ಸನ್ನಿಧಾನದಲ್ಲಿ ಸ್ನಾನ ಮಾಡಬೇಕು ಎನ್ನುವಂತಹ ಪದ್ಧತಿ. ಅಂತಹ ಪವಿತ್ರ ಪರಿಸರದಲ್ಲಿ ಸ್ನಾನವನ್ನು ಮಾಡಿ ತಟದಲ್ಲೇ ಕುಳಿತು ಅರಳಿ ಮರದ ಬುಡದಲ್ಲಿ ವರಾಹ ದೇವರ ಚಿಂತನೆಯನ್ನು ಮುಂದುವರಿಸ್ತಾ ಇದ್ದೇನೆ. ಯಾವಾಗ ಆದಿ ಹಿರಣ್ಯಾಕ್ಷನನ್ನು ಆ ಭೂವರಾಹ ದೇವರು ಸಂಹಾರ ಮಾಡಿ ಮೇಲೆದ್ದು ಬಂದರೋ ಆಗ ಸಮಗ್ರ ದೇವತೆಗಳು ದೇವಲೋಕದಿಂದ ಉಚ್ಚ ಕಂಠದಲ್ಲಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಜಿತಂ ಜಿತಂ ತೇ ಜಿತಯಜ್ಞ ಭಾವನಾತ್ರಯೀ ತನುಂ ಸ್ವಾಂ ಪರಿಧುನ್ವತೆ ನಮಃ ಯಲ್ಲೋಮಗರ್ತೇಷು ನಿಲಿಲ್ಲುರಬ್ಧಯಸ್ತಸ್ಮೇ ನಮಃ ಕಾರಣಸೂಕರಾಯತೆ ರೂಪಂ ತವೇತನ್ನನು ದುಷ್ಕೃತಾತ್ಮನಾಂ ದುರ್ದರ್ಶನಂ ದೇವ ಯದಧ್ವರಾತ್ಮಕಂ ಛಂದಾಂಸಿ ಯಸ್ಯ ತ್ವಚಬರ್ಹ್ಯರೋಮ ಸ್ವಾಜ್ಯಂ ತ್ರಿಷು ತ್ವಂ ಋಷಿಚಾತುರ್ಹೋತ್ರಂ. ಭೂವರಾಹನೇ ನಿನಗೆ ಜಯವಾಗಲಿ. ನೀನು ಸಂಪೂರ್ಣವಾಗಿ ವಿಜಯಶೀಲನಾಗಿರುವಿ. ಜಿತಂ ಜಿತಂತೆ ಅಜಿತ ಯಜ್ಞ ಭಾವನ. ನಿನ್ನನ್ನು ಗೆಲ್ಲುವ ಸಾಮರ್ಥ್ಯ 3 ಲೋಕಗಳಲ್ಲಿ ಯಾರೊಬ್ಬರಿಗೂ ಇಲ್ಲ. ನೀನು ಕೇವಲ ಹಿರಣ್ಯಾಕ್ಷನನ್ನು ಕೊಲ್ಲುವುದಷ್ಟೇ ನಿನ್ನ ಅವತಾರದ ಕಾರ್ಯವಲ್ಲ. ಯಜ್ಞಗಳನ್ನು ಸೃಷ್ಟಿ ಮಾಡುವುದೂ ಕೂಡ ನಿನ್ನ ಮಹತ್ವಪೂರ್ಣವಾದ ಮತ್ತೊಂದು ಕಾರ್ಯವಾಗಿದೆ. ಸಕಲ ಯಜ್ಞ ಪದಾರ್ಥಗಳನ್ನು ಅಂಗಾಂಗಗಳಿಂದ ಪ್ರಾದುರ್ಭಾವಗೊಳಿಸಿ ಯಜ್ಞ ವರಾಹನಾಗಿ ದೇದೀಪ್ಯಮಾನನಾಗಿರುವೆ. ಇದೋ ನಿನಗೆ ನಮ್ಮ ಅನಂತ ಅನಂತ ನಮನಗಳು. ಮೈಯನ್ನು ಕೊಡವಿಕೊಂಡು ರೋಮಗಳಲ್ಲಿ ಅಂಟಿದ ನೀರುಗಳನ್ನು ಝಾಡಿಸುತ್ತಾ ನಿಂತಿರುವ ಈ ನಿನ್ನ ಆ ಸೌಂದರ್ಯವನ್ನು ಕಂಡು ನಿಬ್ಬೆರಗಾಗದವರು ಯಾರು ತಾನೆ? ಅದೇ ಬೆವರಿನ ಕಣಗಳು ಇಂದು ಶ್ರೀಮುಷ್ಣ ಕ್ಷೇತ್ರದಲ್ಲಿ ಪುಷ್ಕರಣಿ ತೀರ್ಥವಾಗಿ ನಿಂತಿದೆ. ಅದನ್ನು ಕಂಡವರು, ಅಲ್ಲಿ ಮಿಂದವರು ಎಂಥ ಧನ್ಯರು, ಪಾವನರು. ನಿನ್ನ ಪ್ರತಿಯೊಂದು ರೋಮಕೂಪಗಳಲ್ಲಿ ಸಮುದ್ರಗಳೇ ಅಡಗಿ ನಿಂತಿವೆ. ಹೀಗಿರುವಾಗ ಈ ಸಮುದ್ರಗಳೇ ನಿನಗೆ ಲೆಕ್ಕಕ್ಕೆ ಇಲ್ಲ. ಇಂಥ ನೀನು ಭೂಮಿಯನ್ನು ಕೋರೆ ದಾಡಿಯಲ್ಲಿ ಎತ್ತಿ ತರುತ್ತಿರುವಾಗ
ನಿನ್ನ ಆ ಅದ್ಭುತವಾದ ಸುಂದರವಾದ ರೂಪವನ್ನು ಕಂಡು ನಾವೆಲ್ಲರೂ ಮಾರು ಹೋಗಿದ್ದೇವೆ. ಭಕ್ತಿಯಿಂದ ನಿನಗೆ ಅನಂತ ನಮನಗಳನ್ನಷ್ಟೇ ಹೇಳುತ್ತಿದ್ದೇವೆ. ಪಾಪಿ ಜನರಿಗೆ ನಿನ್ನ ರೂಪದ ಚಿಂತನೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕುರಿತು ಧ್ಯಾನ ಮಾಡುವ ಅರ್ಹತೆಯೂ ಅವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ನೀನು ವರಾಹಾವತಾರವನ್ನು ಸ್ವೀಕಾರ ಮಾಡಿ ಕೇವಲ ಹಿರಣ್ಯಾಕ್ಷನನ್ನು ಕೊಂದಿರುವುದು ಅಥವಾ ಯಜ್ಞ ಪದಾರ್ಥಗಳನ್ನು ಸೃಷ್ಟಿಸಿರುವುದು ಅಷ್ಟೇ ಅಲ್ಲ ನಿನ್ನ ಅವತಾರದ ಕಾರ್ಯ. ನಿನ್ನ ಅಪ್ರಾಕೃತವಾದ ದೇಹದ ಚರ್ಮದಿಂದ ವೇದಗಳು ಆವಿರ್ಭಾವಗೊಂಡಿವೆ. ನಿನ್ನ ದೇಹದ ರೋಮಗಳಿಂದ ದರ್ಭೆಗಳು ಹುಟ್ಟುತ್ತಾ ಇವೆ. ನಿನ್ನ 2 ಕಣ್ಣುಗಳಿಂದ ತುಪ್ಪ ಹುಟ್ಟಿದೆ. 4 ಪಾದಗಳಲ್ಲಿ 4 ಮಂದಿ ಋತ್ವಿಜರು ಆವಿರ್ಭಾವವನ್ನು ಹೊಂದಿದ್ದಾರೆ. ಸೃಕ್ತುಂಡ ಆಸೀತ್ ಸೃವಯೀಶನಾಸಯೋರಿಡೋದರೇ ಚಮಸಃ ಕರ್ಣರಂಧ್ರೆ ಪ್ರಾಶಿತ್ರಮಾಸ್ಯೆ ರಸನೆ ಗ್ರಹಾಸ್ತು ಯಚ್ಚರ್ವಣಂ ತೇ ಭಗವನ್ನಗ್ನಿಹೋತ್ರಂ. ಭೂವರಾಹ ಸ್ವಾಮಿಯೇ, ನಿನ್ನ ಬಾಯಿಯಿಂದ ಸೃಕ್ ಹುಟ್ಟಿದೆ. ಯಜ್ಞಕ್ಕೆ ಆಹುತಿ ಕೊಡಲು ಬೇಕಾಗಿರುವಂತಹ ಸೃವ ಬಹಳ ಮುಖ್ಯ. ಬಾಯಿಯಿಂದ ಸೃಕ್ ಹುಟ್ಟಿದರೆ ಮೂಗಿನ ರಂಧ್ರದಿಂದ ಸೃವ ಹುಟ್ಟಿದೆ. ಹೀಗೆ ಸೃವಗಳ ಜನನಕ್ಕೆ ನೀನು ಕಾರಣ. ಯಜ್ಞಕ್ಕೆ ಭಕ್ಷಣ ಪಾತ್ರೆ ಬೇಕು, ಅದು ನಿನ್ನ ಉದರದಿಂದ ಪ್ರಾದುರ್ಭವಿಸಿದೆ. ಚಮಸ ಪಾತ್ರೆ ಕೂಡ ಬೇಕು ಸೋಮರಸವನ್ನು ಇಟ್ಟುಕೊಳ್ಳಿಕ್ಕೆ, ಅದು ನಿನ್ನ ಕಿವಿಗಳಿಂದ ಹುಟ್ಟಿದೆ. ಋತ್ವಿಜರು ಬೇಕು, ಅವರು ನಿನ್ನ ಮುಖದಿಂದ ಹುಟ್ಟಿದ್ದಾರೆ. ಪ್ರಾಶ್ರಿತ್ರ ಬೇಕು, ಯಜ್ಞಶೇಷವನ್ನು ಭಕ್ಷಿಸುವ ಪ್ರಾಶ್ರಿತ್ರ ಬೇಕು, ಅದು ಕೂಡ ಜನಿಸಿದೆ. ನಿನ್ನ ಕಂಠದಿಂದ ಸೋಮರಸ ಪಾತ್ರೆ ಹುಟ್ಟಿದೆ. ಅಗ್ನಿಹೋತ್ರಕ್ಕೆ ಉಪಯುಕ್ತವಾದ ಸಕಲ ಪದಾರ್ಥಗಳು ನಿನ್ನ ದೇಹದ ಅಂಗಾಂಗಗಳಿಂದ ಪ್ರಾದುರ್ಭಾವಗೊಳ್ತಾ ಇವೆ. ನಿನ್ನ ಈ ವೈಭವವನ್ನು ವರ್ಣಿಸಲಿಕ್ಕೆ ಯಾರಿಗೆ ತಾನೇ ಸಾಧ್ಯ? ನಿನ್ನ ನೋಟದಲ್ಲಿ ಇಷ್ಟಿ ಹುಟ್ಟಿದೆ, ಕತ್ತಿನಲ್ಲಿ ಉಪಸದಾಯ ಹುಟ್ಟಿದೆ, ನಿನ್ನ ನಾಲಿಗೆಯಲ್ಲಿ ಪ್ರವರ್ಗ್ಯ ಎಂಬ ಕರ್ಮ ಹುಟ್ಟಿ ಬಂದಿದೆ, ಶಿರಸ್ಸಿನಲ್ಲಿ ಸಂಕಲ್ಪ, ಯಜ್ಞದ ಸಂಕಲ್ಪ ಹುಟ್ಟಿದೆ. ನಿನ್ನ ಪ್ರಾಣಗಳಿಂದ ಸಭ್ಯ ಮತ್ತು ಅವಸಥ್ಯ ಎಂಬ ಅಗ್ನಿಗಳು ಪ್ರಾದುರ್ಭವಿಸಿವೆ. ಇಷ್ಟಕಾಚಯನಗಳು ಕೂಡ ನಿನ್ನ ಪ್ರಾಣದಿಂದಲೇ ಉದ್ಭವಿಸಿವೆ. ನಿನ್ನ ವೀರ್ಯದಲ್ಲಿ ಸೋಮರಸ ಹುಟ್ಟಿದೆ. ನಿಶ್ಚಲವಾದ ಅವಸ್ಥೆಯಲ್ಲಿ 3 ಸವನಗಳು ಹುಟ್ಟಿವೆ. ನಿನ್ನ ಶರೀರದಲ್ಲಿರುವ 7 ಧಾತುಗಳಲ್ಲಿ ಅಗ್ನಿಷ್ಠೋಮ ಮೊದಲಾದ 7 ಬಗೆಯ ಯಾಗಗಳು ಹುಟ್ಟಿಕೊಂಡಿವೆ. ನಿನ್ನ ಶರೀರದ ಸಂಧಿ ಭಾಗಗಳಿಂದ ಸತ್ರಯಾಗಗಳು ಜನಿಸಿವೆ. ಸೋಮವಿಲ್ಲದ ಯಜ್ಞಗಳು ಹಾಗೂ ಸೋಮರಸವಿಲ್ಲದ ಕ್ರತುಗಳು ಎಲ್ಲವೂ ಕೂಡ ನಿನ್ನ ಶರೀರವನ್ನೇ ಆಶ್ರಯಿಸಿವೆ. ಭೂವರಾಹ ದೇವರೇ, ಪ್ರತಿಯೊಂದೂ ಕೂಡ ತಮ್ಮ ಅಂಗಾಂಗಗಳಲ್ಲಿ ತುಂಬಿವೆ ಮತ್ತು ಪ್ರಕಟಗೊಳ್ತಾ ಇವೆ. ಇದು ಇಂತಹ ನಿಮ್ಮ ಅದ್ಭುತ ಮಹಿಮೆಗೆ ನಮ್ಮ ಅನಂತ ನಮಸ್ಕಾರಗಳು. ಸಮಸ್ತ ಜಗತ್ತಿನ ಜ್ಞಾನ ಸ್ವರೂಪನಾದ, ಸರ್ವ ಕ್ರಿಯೆಗಳಿಗೂ ನಿಯಾಮಕನಾದ ನೀನು ಅತ್ಯಂತ ವಿರಕ್ತಿ, ಭಕ್ತಿ, ಮನೋನಿಗ್ರಹ ಇರುವ ಸಾಧಕರಿಗೆ ಮಾತ್ರ ಗೋಚರನಾಗ್ತಿ. ಅವರೆಲ್ಲರಿಗೂ ನೀನು ಆದಿಗುರು ಆಗುವಿ. ಇಂಥ ನಿನಗೆ ಭಕ್ತಿಯ ನಮಸ್ಕಾರಗಳು. ನೀನು ಕೋರೆಯ ತುದಿಯಲ್ಲಿ ಭೂಮಿಯನ್ನು ಹೊತ್ತುಕೊಂಡು ಬರ್ತಾ ಇರೋದನ್ನು ನೋಡಿದ್ರೆ, ಒಬ್ಬ ಗಜರಾಜ, ಬಲಿಷ್ಠನಾದ ಗಜರಾಜ ಎಲೆಯಿಂದ ಕೂಡಿದ ತಾವರೆ ಗಿಡವನ್ನು ತರ್ತಾ ಇರುವಂತೆ ನಮಗೆ ಕಾಣಿಸ್ತಾ ಇದೆ. ಅಂದರೆ ಒಂದು ಆನೆಗೆ ತಾವರೆ ಹೂ ತರುವುದು ಎಷ್ಟು ಅನಾಯಾಸವೋ ಅದರಂತೆ ನೀನು ಕೂಡ ಅನಾಯಾಸವಾಗಿ ಲೆಕ್ಕವಿಲ್ಲದ ಲೆಕ್ಕವುಳ್ಳ
ಆ ಭೂಮಿಯನ್ನು ಕೂಡ ತೆಗೆದುಕೊಂಡು ಬರ್ತಾ ಇದೆ. ಸಕಲ ವೇದ ಪ್ರತಿಪಾದ್ಯನಾಗಿರುವಿ, ಮಹಾಪರ್ವತದಂತೆ ದೇದೀಪ್ಯಮಾನನಾಗಿರುವಿ, ಸಮಸ್ತ ಚರಾಚರ ಪ್ರಾಣಿಗಳಿಗೆ ಭೂದೇವಿ ತಾಯಿಯಾಗಿದ್ದಾಳೆ, ಅಂಥವಳು ನಿನ್ನ ಪತ್ನಿಯಾಗಿದ್ದಾಳೆ. ಭೂದೇವಿ ನಮ್ಮೆಲ್ಲರ ತಾಯಿ, ಹಾಗಿದ್ದರೆ ನೀನು ನಮ್ಮೆಲ್ಲರ ತಂದೆ. ಈಗ ಭೂಮಂಡಲವನ್ನು ಎಲ್ಲಿ ಸರಿಯಾದ ಸ್ಥಳದಲ್ಲಿ ಇಡಬೇಕೋ ಅಲ್ಲೇ ಅದನ್ನು ಸ್ಥಾಪನೆ ಮಾಡು. ಅರಣಿಯಲ್ಲಿ ಹೇಗೆ ಅಗ್ನಿ ಅಡಗಿ ಕುಳಿತಿರುತ್ತೋ ಅದರಂತೆ ಈ ಭೂಮಿಯಲ್ಲಿ ನಿನ್ನ ಸನ್ನಿಧಾನ ಪೂರ್ಣವಾಗಿ ಇರುತ್ತೆ. ನಿನಗೂ ನೀನು ಧಾರಣೆ ಮಾಡಿರುವ ಭೂದೇವಿಗೂ ಭಕ್ತಿಯ ನಮಸ್ಕಾರವನ್ನಷ್ಟೇ ನಾವು ಸಮರ್ಪಿಸುತ್ತಿದ್ದೇವೆ. ಕಶ್ರದ್ಧಧೀತಾನ್ಯತಮಸ್ತವ ಪ್ರಭೋರಸಾಂಗತಾಯ ಭುವಬುದ್ವಿಬರ್ಹಣಂ ನ ವಿಸ್ಮಯೋಸೋ ತ್ವಯಿ ವಿಶ್ವವಿಸ್ಮಯೇ ಯೋ ಮಾಯಯೇದಂ ಸಸೃಜೇತಿ ವಿಸ್ಮಯಃ. ಭೂಮಿ ರಸಾತಳದಲ್ಲಿ ಸೇರಿ ಹೋಗಿತ್ತು. ಅದನ್ನು ನೀನು ಅನಾಯಾಸವಾಗಿ ತಂದು ಮೇಲೆ ಅದರ ಕಕ್ಷೆಯಲ್ಲಿ ಸ್ಥಾಪನೆ ಮಾಡಿದೆ. ಕೇವಲ ಇಚ್ಛೆಯಿಂದಷ್ಟೇ ಸಮಗ್ರ ಪ್ರಪಂಚವನ್ನು ನಿರ್ಮಾಣ ಮಾಡುವ ನಿನಗೆ ಇದೇನು ಶ್ರಮದ ಕೆಲಸ ಅಲ್ಲ. ನೀನು ನಿನ್ನ ಶರೀರವನ್ನು ಒಮ್ಮೆ ಝಾಡಿಸಿದ್ರೆ ಸಾಕು, ಅದರಿಂದ ಸಿಂಪಡಿಸಿದ ತುಂತುರು ಬಿಂದುಗಳು ನಮಗೆ ತಾಕಿ ನಾವೆಲ್ಲರೂ ಕೂಡ ಪವಿತ್ರರಾಗಿದ್ದೇವೆ. ಚತುರ್ದಶ ಲೋಕಗಳಿಗೂ ಕೂಡ ಅದರ ಸೇಚನೆ ಆಗಿದೆ. ಆದ್ದರಿಂದ ಈ ಸಮಸ್ತ ಲೋಕಗಳೂ ಕೂಡ ಪಾವನಗೊಂಡಿವೆ. ನಿನ್ನ ಅನಂತ ಲೀಲೆಯನ್ನು ಯಾರು ಪರಿಪೂರ್ಣವಾಗಿ ಅನ್ವೇಷಣೆ ಮಾಡ್ತಾರೋ, ನಾನು ಪರಿಪೂರ್ಣವಾಗಿ ಅವನನ್ನು ತಿಳಿದುಕೊಳ್ತೀನಿ ಎಂಬುದಾಗಿ ಹಗಲಿರುಳು ಪ್ರಯತ್ನ ಪಡ್ತಾರೋ, ಅವರು ನಿಜಕ್ಕೂ ಕೂಡ ಮೂರ್ಖರು. ನಿನ್ನನ್ನು ಪರಿಪೂರ್ಣವಾಗಿ ತಿಳಿಯುವ ಅರ್ಹತೆ ಯಾರೊಬ್ಬರಿಗೂ ಇಲ್ಲ. ಏಕದೇಶವನ್ನಷ್ಟೇ ತಿಳಿಯಬಹುದು. ನಮ್ಮೆಲ್ಲರಿಗೂ ಯಥಾರ್ಥ ಜ್ಞಾನವನ್ನು ಕರುಣಿಸು, ನಮ್ಮನ್ನು ಉದ್ಧರಿಸು. ಹೀಗೆ ದೇವಲೋಕದಿಂದ ಸಮಸ್ತ ದೇವತೆಗಳು ಭೂವರಾಹ ದೇವರನ್ನು ಸ್ತೋತ್ರ ಮಾಡ್ತಾಲೇ ಇದ್ದಾರೆ. ಶ್ರೀಮುಷ್ಣ ಕ್ಷೇತ್ರದಲ್ಲಿ ನೆಲೆ ನಿಂತ ಆ ವರಾಹನಿಗೆ ನಾವು ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನು ಸಮರ್ಪಿಸೋಣ. ಇಂತಹ ಭೂವರಾಹ ಸ್ವಾಮಿಯೇ ಶ್ರೀಕರ ನಾರಾಯಣ ದೇವರಾಗಿ ಧ್ಯಾನದಲ್ಲಿ ಗೋಚರರಾಗ್ತಾ ಇದ್ದಾರೆ. ಸಚ್ಚಿದಾನಂದ ಸ್ವರೂಪಿಗಳಾಗಿದ್ದಾರೆ. ಇಂತಹ ಭೂವರಾಹ ದೇವರಲ್ಲಿ ವಾಸಕ್ಕೋಸ್ಕರ ನನಗೆ ಭೂಮಿಯನ್ನು ಕೊಡು. ನೀನು ಭೂಮಿಯನ್ನು ಕೊಟ್ಟರೆ ಅದರಲ್ಲಿ ನಿನ್ನ ಸಾನ್ನಿಧ್ಯವನ್ನು ಕೂಡ ಸ್ಥಾಪನೆ ಮಾಡು. ಎಲ್ಲಿಯ ತನಕ ನಾನು ನಮ್ಮ ಪರಂಪರೆಯಲ್ಲಿ ವಾಸ ಮಾಡುತ್ತೋ ಅಲ್ಲಿಯ ತನಕ ನಾವೆಲ್ಲರೂ ನಿನ್ನ ಭಕ್ತರಾಗಿ ಬದುಕುವಂತೆ ಅನುಗ್ರಹವನ್ನು ಉಂಟು ಮಾಡು. ಅದಕ್ಕೋಸ್ಕರ ಭೂಮಿಯನ್ನು ನೀಡು. ಅದಕ್ಕೆ ಅನುಕೂಲವಾಗಿ ಲೌಕಿಕವಾದ ಸಕಲ ಕಾರ್ಯಕಲಾಪಗಳನ್ನು ಕೂಡ ನೀನೇ ನಮ್ಮಿಂದ ಮಾಡಿಸಬೇಕು. ಇಂತಹ ಭೂವರಾಹ ಸ್ವರೂಪಿಯಾದ ಶ್ರೀಕರ ನಾರಾಯಣ ದೇವರ ಪಾದ ಕಮಲಗಳಲ್ಲಿ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ ಭೂಮಧ್ಯಕ್ಕೆ ಆಗಮಿಸಿ ಅಲ್ಲಿರುವ ಶ್ರೀಕರ ನಾರಾಯಣ ದೇವರನ್ನು ನೆನೆದು ಹೃದಯಕ್ಕೆ ಆಗಮಿಸಿ ಅಲ್ಲಿರುವ ಶ್ರೀಕರ ನಾರಾಯಣ ದೇವರನ್ನು ಚಿಂತಿಸುತ್ತಾ ಯಾವ ದೃಷ್ಟಿಯ ಪಥದಲ್ಲಿ ದೃಷ್ಟಿಯನ್ನು ಇಟ್ಟಿದ್ದೆನೋ ಅಂತಹ ಶ್ರೀಕರ ನಾರಾಯಣ ದೇವರನ್ನು ನಮ್ಮ ಮನೆಯ ದೇವರ ಮಂಟಪದಲ್ಲೂ ಕೂಡ ಚಿಂತನೆ ನಡೆಸುತ್ತಾ ಭೂವರಾಹ ದೇವರ ಚರಿತ್ರೆಯನ್ನು ಹಾಗೂ ಅವರ ಲೀಲೆಯನ್ನು ಮತ್ತು ಅವರು ವಾಸ ಮಾಡುವ ಕ್ಷೇತ್ರದ ಮಹಿಮೆಯನ್ನು ಯಥಾಮತಿ ಯಥಾಶಕ್ತಿ ತಿಳಿದಿದ್ದೇವೆ. ಅದೆಲ್ಲವನ್ನು ಅವರ ಚರಣಕಮಲಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.